ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಅಂದರೆ ಉತ್ಥಾನ ದ್ವಾದಶಿ, ತುಳಸಿ ವಿವಾಹದ ದಿನ ಬಹಳ ಶ್ರೇಷ್ಠವಾದ ಹಕ್ಕಿ ಪಕ್ಷಿ ದೀಪವನ್ನು ಹಚ್ಚಬೇಕು. ಈ ದೀಪವನ್ನು ಉತ್ಥಾನ ದ್ವಾದಶಿಯಂದು ಸಾಯಂಕಾಲ ಹಕ್ಕಿಗಳು ತಮ್ಮ ತಮ್ಮ ಗೂಡಿಗೆ ಸೇರುವ ಸಮಯದಲ್ಲಿ ಮನೆಯ ಹೊರಗಡೆ ತುಳಸಿ ಮುಂದೆ ಹಚ್ಚಬೇಕು. ಈಗ ಹಕ್ಕಿ ಪಕ್ಷಿ ದೀಪದ ಬತ್ತಿ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಕಾಳಹತ್ತಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನಂತರ ಒಂದು ಬಟ್ಟಲಲ್ಲಿ ಹಾಲು ನೀರನ್ನು ಇಟ್ಟುಕೊಂಡು ಈ ರೀತಿ ಸಣ್ಣ ಎಳೆಗಳನ್ನು ತೆಗೆದಿಟ್ಟುಕೊಳ್ಳಬೇಕು. ನೋಡಿ, ಈ ರೀತಿ ಬಹಳಷ್ಟು ಎಳೆಗಳನ್ನು ತೆಗೆದಿಟ್ಟುಕೊಳ್ಳಬೇಕು. ಎಳೆಗಳು ತುಂಬ ದಪ್ಪವಾಗಿರಬಾರದು ಹಾಗೂ ಅತಿ ಸಣ್ಣದಾಗಿಯೂ ಇರಬಾರದು. ಹಕ್ಕಿ ಪಕ್ಷಿ ದೀಪದ ಬತ್ತಿಯನ್ನು ಎರಡು ವಿಧದಲ್ಲಿ ಮಾಡಬಹುದು. ನಾನು ಈಗ ಮೊದಲನೇ ವಿಧಾನವನ್ನು ಮಾಡಿ ತೋರಿಸುತ್ತಿದ್ದೇನೆ. ಇನ್ನೊಂದು ಬಗೆಯ ಹಕ್ಕಿ ಪಕ್ಷಿ ಬತ್ತಿ ಮಾಡುವ ವಿಧಾನವನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು. ನಂತರ ನೋಡಿ, ಈ ರೀತಿ 20 ಹಿಡಿ ಎಣಿಸಿ ಒಂದು ಎಳೆಯನ್ನು ತೆಗೆದಿಟ್ಟುಕೊಂಡು ನೋಡಿ 20 ಹಿಡಿ 1 2 3 4 5 6 7 8 9 10 11 12 13 ಈ ರೀತಿ 20 ಹಿಡಿಗಳ ಎಳೆಯನ್ನು ತೆಗೆದುಕೊಳ್ಳಬೇಕು. ಇದೇ ಅಳತೆಯ 18 ಎಳೆಗಳನ್ನು ತೆಗೆದುಕೊಂಡು ಎಲ್ಲ 18 ಎಳೆಗಳನ್ನು ಜೋಡಿಸಬೇಕು. ನೋಡಿ, ಈ ರೀತಿ 18 ಎಳೆಗಳಾಗಿವೆ. ನಂತರ ಎಲ್ಲವನ್ನು ಜೋಡಿಸಿ ಮಧ್ಯದಲ್ಲಿ ಶುದ್ಧವಾದ ಕತ್ತರಿಯಿಂದ ಅಥವಾ ಕೈಯಿಂದಲೂ ಮಧ್ಯದಲ್ಲಿ ತುಂಡು ಮಾಡಬೇಕು. ಇದು 10 ಹಿಡಿಯ 2 ಭಾಗಗಳಾಗಿವೆ. ನಂತರ ಪುನಃ ಇದರಲ್ಲಿ 2 ಭಾಗ ಮಾಡಬೇಕು. ಅಂದರೆ 5 ಹಿಡಿಯ 18 ಎಳೆಗಳಾಗುತ್ತವೆ. ನಂತರ ಇದರಲ್ಲಿ ಪುನಃ ಒಂದೊಂದು ಹಿಡಿಯ 5 ಭಾಗಗಳನ್ನು ತುಂಡು ಮಾಡಬೇಕು. ಈ ಹಕ್ಕಿ ಪಕ್ಷಿ ದೀಪದ ಬತ್ತಿಯನ್ನು ಹಕ್ಕಿಗಳು ತಮ್ಮ ಗೂಡಿಗೆ ಮರಳುವ ಸಮಯದಲ್ಲಿ, ಅಂದರೆ ಸಾಯಂಕಾಲ 6ರಿಂದ 6:30 ಒಳಗೆ ಈ ದೀಪವನ್ನು ಹಚ್ಚಬೇಕು. ನೋಡಿ, ಈ ಬತ್ತಿಯಲ್ಲಿ ಒಂದೇ ಬತ್ತಿಯಲ್ಲಿ ಗಂಡು ಹಕ್ಕಿ, ಹೆಣ್ಣು ಹಕ್ಕಿ ಹಾಗೂ ಮರಿಗಳು ಸೇರಿರುವಂತೆ ನಾವು ಸಹ ಮನೆಯಲ್ಲಿರುವ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಈ ರೀತಿ ಅನ್ಯೋನ್ಯವಾಗಿ ಪ್ರೀತಿಯಿಂದ ಜೀವನವನ್ನು ನಡೆಸುವಂತೆ ಶ್ರೀ ಲಕ್ಷ್ಮೀನಾರಾಯಣರು ನಮ್ಮ ಮೇಲೆ ಅನುಗ್ರಹ ಮಾಡುತ್ತಾರೆ. ನೋಡಿ, 5 5 5 5 ಹೀಗೆ
ಮೇಲೆ 10 ಹಿಡಿಗಳನ್ನು ಕಟ್ ಮಾಡಲಾಗಿದೆ. ಕೆಳಗಡೆ 10 ಭಾಗಗಳನ್ನು ಇಡಲಾಗಿದೆ. ಇದು 180 ಎಳೆಗಳ ಭಾಗಗಳು. ಅದೇ ರೀತಿ ಕೆಳಗಡೆಯೂ 18 × 10 180 ಆಯಿತು. 180 + 180 360 ಎಳೆಗಳಾದವು. ಅದಕ್ಕೆ ಮೇಲೆ 1 2 3 4 5 ಎಳೆಗಳ ಒಂದು ಬತ್ತಿಯನ್ನು ಇಡಲಾಗಿದೆ. ಅದನ್ನು ಇದಕ್ಕೆ ಜೋಡಿಸಿದಾಗ 365 ಎಳೆಗಳ ಬತ್ತಿ ಆಗುತ್ತದೆ. ಈ ರೀತಿ ಎಲ್ಲ 365 ಎಳೆಗಳನ್ನು ಜೋಡಿಸಿದಾಗ ನೋಡಿ, ಮೇಲೆ ಈ ರೀತಿ ಹತ್ತಿಯಿಂದ ತೆಗೆದಿಟ್ಟ ಎಳೆಯಿಂದ ಮೇಲೆ ಕಟ್ಟಬೇಕು. ನೋಡಿ, ಈ ರೀತಿ ಕಟ್ಟಬೇಕು. ನಂತರ 1 ಇಂಚು ಬಿಟ್ಟು ಕೆಳಗಡೆ ಮತ್ತೆ ಇಂಥ ಎಳೆಯಿಂದ ಮತ್ತೆ ಕಟ್ಟಬೇಕು. ಕೆಳಗಡೆ ಈ ರೀತಿ ಚೆನ್ನಾಗಿ ಪಸರಿಸಿ ರೆಕ್ಕೆಯಂತೆ ಪಸರಿಸಿ ಇಡಬೇಕು. ಮೇಲ್ಗಡೆ ಹಕ್ಕಿಯಂತೆ ಅದನ್ನು ತುದಿಯನ್ನು ಈ ರೀತಿ ಚೂಪಾಗಿ ಮಾಡಬೇಕು. ನೋಡಿ, ಹಕ್ಕಿ ಪಕ್ಷಿ ಬತ್ತಿ ಹೇಗೆ ಚೆನ್ನಾಗಿ ಕಾಣುತ್ತದೆ. ಈ ದೀಪವು 1 ಗಂಟೆಗಟ್ಟಲೆ ಉರಿಯುತ್ತದೆ. ಹಕ್ಕಿಗಳು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತಾ ಯಾವುದೇ ಚಿಂತೆಗಳಿಲ್ಲದೆ ಕಷ್ಟಗಳಿಲ್ಲದೆ ತಮ್ಮ ಗೂಡಿಗೆ ಸೇರಿ ಗಂಡು ಹಕ್ಕಿ ಹೆಣ್ಣು ಹಕ್ಕಿ ಮರಿಗಳು ಒಟ್ಟಿಗೆ ಸಂತೋಷದಿಂದ ಹೇಗೆ ಜೀವಿಸುತ್ತವೆಯೋ ಹಾಗೆ ನಾವು ಸಹ 365 ಎಳೆಗಳ ಹಕ್ಕಿ ಪಕ್ಷಿ ಬತ್ತಿಯನ್ನು ಈ ರೀತಿ ಮಾಡಿ ಹಿತ್ತಾಳೆ ಬಟ್ಟಲು ಅಥವಾ ಮಣ್ಣಿನ ಹಣತೆಯಲ್ಲಿ ಎಣ್ಣೆ ಹಾಕಿ ಈ ರೀತಿ ಮನೆಯ ಹೊರಗಡೆ ತುಳಸಿ ವೃಂದಾವನದ ಮುಂದೆ ಹಚ್ಚುವುದರಿಂದ ಗಂಡ ಹೆಂಡತಿ ಮಕ್ಕಳೊಂದಿಗೆ ಒಟ್ಟಿಗೆ ಇದ್ದು ಸಂತೋಷದಿಂದ ನೆಮ್ಮದಿಯಿಂದ ಯಾವುದೇ ಕಷ್ಟಗಳಿಲ್ಲದೆ ಚಿಂತೆಗಳಿಲ್ಲದೆ ಜೀವನವನ್ನು ನಡೆಸಬಹುದಾಗಿದೆ. ವರ್ಷಕ್ಕೊಮ್ಮೆ ಉತ್ಥಾನ ದ್ವಾದಶಿಯಂದು ಈ ರೀತಿಯ 365 ಎಳೆಗಳ ಹಕ್ಕಿ ಪಕ್ಷಿ ಬತ್ತಿಯನ್ನು ಮಾಡಿ ಇದರಿಂದ ದೀಪವನ್ನು ಭಕ್ತಿಯಿಂದ ದೇವರಿಗೆ ಸಮರ್ಪಿಸುವುದರಿಂದ ವರ್ಷದ 365 ದಿನಗಳೂ ಸಹ ನಾವು ಮನೆಯಲ್ಲಿ ಸುಖವಾಗಿ ಹಕ್ಕಿಗಳಂತೆ ಜೀವಿಸಬಹುದಾಗಿದೆ. ಕಬ್ಬಿಣದ ಬಟ್ಟಲಲ್ಲಿ ಈ ದೀಪವನ್ನು ಹಚ್ಚುವುದರಿಂದ ಪೀಡಾ ಪರಿಹಾರವಾಗುತ್ತದೆ ಎಂದು ಹೇಳಲಾಗುತ್ತದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಪದ್ಧತಿಯಂತೆ ಈ ದೀಪವನ್ನು ಹಚ್ಚಬೇಕು.